ನಮಸ್ಕಾರ ರೈತ ಬಾಂಧವ್ರೆ. ಸಾವಯವ ಕೃಷಿ ಮಾಡಿ ಅಂತ ಹೇಳಿದ್ರೆ ನಮ್ಮ ರೈತರು ಒಂದು ಕ್ಷಣ ಯೋಚನೆ ಮಾಡ್ತಾರೆ. ಸಾವಯವ ಕೃಷಿ ಮಾಡಿದ್ರೆ ನಿಜಕ್ಕೂ ನಮಗೆ ಬೇಕಾದಷ್ಟು ಲಾಭ ಸಿಗುತ್ತಾ, ಬೆಳೆ ಚೆನ್ನಾಗಿ ಬೆಳುತ್ತಾ, ಅಥವಾ ಗೊಬ್ಬರ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕಪ್ಪ, ಹೀಗೆ ನಾನಾ ಥರದಂಥ ಯೋಚನೆಗಳನ್ನು ಮಾಡ್ತಾರೆ. ಸಾವಯವ ಕೃಷಿಗೆ ಮುಂದಾಗೋದಿಲ್ಲ. ಆದರೆ ಸತತವಾಗಿ 10 ವರ್ಷಗಳವರೆಗೆ ಸಾವಯವ ಕೃಷಿಯನ್ನೇ ಮಾಡ್ತಾ ಬಂದಂಥ ಒಬ್ಬ ಯುವ ರೈತರು ನಮ್ಮ ಜೊತೆಗೆ ಇದ್ದಾರೆ. ಅವರೊಂದಿಗೆ ಮಾತನಾಡೋಣ, ಹೆಚ್ಚಿನ ಇನ್ಫಾರ್ಮೇಷನನ್ನು ತಿಳಿದುಕೊಳ್ಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಶಶಾಂಕ್ ಅಂತ. ನಾನು ರಾಮನಗರ, ಇವಾಗ ಬೆಂಗಳೂರು ಸೌತ್ ಆಗಿದೆ, ಆರೋಹಳ್ಳಿ ತಾಲೂಕು, ಸುವರ್ಣಮುಖಿ ಸಂಸ್ಕೃತಿ ಧಾಮ ಅಂತ ಒಡೇರಳ್ಳಿಯಿಂದ ಬಂದಿರೋದು. ನಾವು 10 ವರ್ಷದಿಂದ ಈ ಥರ ಒಂದು ಸಂಸ್ಥೆ ನಡೆಸ್ತಾ ಇದ್ದೀವಿ, ಸುವರ್ಣಮುಖಿ ಸಂಸ್ಕೃತಿ ಧಾಮ ಅಂತ. ಅಲ್ಲಿ ಏನಪ್ಪ ಅಂದರೆ ಬೇಸಿಕ್ಕಾಗಿ ಅಲ್ಲಿ ಬಡ ಮಕ್ಕಳುಗಳಿಗೆ ನಾರ್ತ್ ಕರ್ನಾಟಕ ಎಲ್ಲ ಸವಲತ್ತುಗಳಿಂದ ವಂಚಿತರಾಗಿರೋಂಥ ಮಕ್ಕಳುಗಳನ್ನ ಕರ್ಕೊಂಡು ಬಂದು ನಾವು ಅಲ್ಲಿ ಫ್ರೀ ಎಜುಕೇಷನ್ ಕೊಡ್ತಾಯಿದ್ದೀವಿ. ಅಲ್ಲಿ ಏನಪ್ಪ ಅಂದರೆ ಹುಡುಗರಿಗೆ ಏನು ಎಜುಕೇಷನ್ ಕೊಡೋದಲ್ಲದೆ ಅಗ್ರಿಕಲ್ಚರ್ವೇ ಹೇಳ್ಕೊಡ್ತಾಯಿದ್ದೀವಿ. ಅದು ಯಾವ ಥರ ಅಗ್ರಿಕಲ್ಚರ್ ಅಂದರೆ ಸಾವಯವವಾಗಿ ಬೆಳೆಯೋವಂಥದ್ದು. ಇವಾಗ ನಾವು ಯಾವುದೇ ಥರ ಕೆಮಿಕಲ್ ಯೂಸ್ ಮಾಡಲ್ಲ. ನಾವು ಕಡಿಮೆ ಪ್ರಮಾಣದಲ್ಲಿ ಬೆಳೀತಾ ಇದ್ದೀವಿ, ಬಟ್ ಬೆಳೀತಾ ಇರೋದೆಲ್ಲ ಆರ್ಗ್ಯಾನಿಕ್ಕಾಗಿ ಬೆಳೆದು ಊಟ ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಈಗ ಬಂದಂಥ ಅಲ್ಲಿ ಏನು ಮಕ್ಕಳಿಗೆಲ್ಲ ನೀವು ಕೃಷಿ ಬಗ್ಗೆನೇ ಎಜುಕೇಷನ್ ಮಾಡ್ತೀರಾ? ಬೇಸಿಕಲಿ ಎಜುಕೇಷನ್ನು ಕೊಡ್ತೀವಿ. ಇವಾಗ ಸ್ಯಾಟರ್ಡೆ ಸಂಡೇ ಬಂದು ಅಗ್ರಿಕಲ್ಚರ್ ಬಗ್ಗೆ ಒಂದು ಸ್ವಲ್ಪ ಮಾಡಿಸ್ತೀವಿ. ಈಗ ಇವಾಗಿನ ಮಕ್ಕಳು ಅಂತಂದರೆ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಹೀಗೆ ನಾನಾ ಥರದಂಥ ಒಂದಿಷ್ಟು ಯೋಚನೆಗಳನ್ನು ಇಟ್ಕೊಂಡಿರ್ತಾರೆ. ಅದು ತಪ್ಪು ಅಂತಲೂ ಹೇಳಲ್ಲ ನಾನು. ಬಟ್ ಕೃಷಿ ಅಂತ ಬಂದಾಗ ಕೃಷಿ ಮೇಲೆ ಹೆಚ್ಚಾಗಿ ಒಲವು ತೋರುವಂಥದ್ದು ಕಡಿಮೆ ಆಗ್ತಾ ಇದೆ. ಸೊ ಇವಾಗಿನ ಈ ರೀತಿಯಾದಂಥ ಎಜುಕೇಷನ್ ಕೊಡೋದು ತುಂಬ ಒಳ್ಳೆಯದು. ಬಟ್ ಯಾವ ರೀತಿಯಾಗಿ ಸರ್, ಎಲ್ಲೆಲ್ಲಿ ಕಡೆಯಿಂದ ಮಕ್ಕಳು ಬರ್ತಾರೆ, ಹೇಗೆ ಎಜುಕೇಷನ್ ಮಾಡ್ತೀರಾ? ಎಲ್ಲ ನಾರ್ತ್ ಕರ್ನಾಟಕದ ಮಕ್ಕಳುಗಳೇ ಅಲ್ಲಿರೋರು. ಸೊ ಅಲ್ಲಿ ಏನಪ್ಪ ಅಂದರೆ ಜಾಸ್ತಿ ಕೃಷಿಗೆ ಇದು ಮಾಡ್ತಾರೆ, ಆದ್ಯತೆ ಕೊಡ್ತಾರೆ. ಅದರಲ್ಲಿ ಇವಾಗ ಸಿಕ್ಸ್ತು ಸೆವೆಂತು ಬಂತು ಅಂದ ತಕ್ಷಣ ಅಪ್ಪ ಅಮ್ಮನ ಜೊತೆ ಕೂಲಿಗೆ ಹೊಂಟೋಗ್ಬಿಡ್ತಾರೆ. ಅವ್ರಿಗೆ ಬೇಸಿಕಲಿ ಎಜುಕೇಷನೇ ಇರಲ್ಲ. ಸೊ ನಾವು ಅಲ್ಲಿಂದ ಕರ್ಕೊಂಡು ಬಂದಿರೋ ಉದ್ದೇಶನೇ ಇದು, ಅವ್ರಿಗೆ ಎಜುಕೇಷನ್ ಕೊಡಬೇಕು ಅಂತ. ಏಕೆಂದರೆ ಇವಾಗ ಓದೋರೆಲ್ಲ ಡಾಕ್ಟರ್ಸು ಇಂಜಿನಿಯರ್ಸೇ ಆಗಲ್ಲ. ಏಕೆಂದರೆ ಏನೇ ಮೇಯ್ನಾಗಿ ಬೇಕಾಗಿರೋದು ಊಟ. ಆಯಿತಾ, ರೈತರು ಆಗಬೇಕು, ರೈತ ಕೆಲಸನೂ ಮಾಡಬೇಕು. ಸೊ ಅದರಿಂದ ಅವ್ರಿಗೆ ಭೂಮಿ ಬಗ್ಗೆ, ಕೃಷಿ ಬಗ್ಗೆನೂ ನಾವು ಒಂದು ಸ್ವಲ್ಪ ಹೇಳ್ಕೊಡ್ತಾ ಇದ್ದೀವಿ. ಈಗ ನಮ್ಮ ಜೊತೆಗೆ ಮತ್ತೊಬ್ಬರು ಶಿಕ್ಷಕರಿದ್ದಾರೆ ಇಲ್ಲಿ, ಅವ್ರನ್ನೂ ಕೂಡ ಮಾತನಾಡ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನಮ್ಮ ಹೆಸರು ಹನುಮಂತಪ್ಪ ಅಂತೇಳಿ, ದೈಹಿಕ ಶಿಕ್ಷಕರಾಗಿ ವರ್ಕ್ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದುಬಿಟ್ಟು ಮಕ್ಕಳಿಗೆ ನಾವು ಬರೀ ಶಿಕ್ಷಣದ ಜೊತೆಯಲ್ಲಿ ಅವರಿಗೆ ಶಿಕ್ಷಣ ಅಷ್ಟೇ ಅಲ್ಲ, ಜೊತೆಗೆ ಅವರಿಗೆ ಒಂದು ವ್ಯವಸಾಯದ ಬಗ್ಗೆ ಯಾವ ರೀತಿ ವ್ಯವಸಾಯ ಮಾಡಬೇಕು, ಅಗ್ರಿಕಲ್ಚರ್ ಅಂತಂದರೆ ಅವ್ರಿಗೆ ಕೆಲವೊಂದು ಮಕ್ಕಳಿಗೆ ಗೊತ್ತೇ ಇರಲ್ಲ. ಆ ಥರ ಮಕ್ಕಳಿಗೆ ನಾವು ಅವರು ಫಸ್ಟ್ ಆಫ್ ಆಲು ಎವ್ರಿ ಡೇ ಒಂದು ½ ಅನ್ ಅವರ್ ಅಂತೇಳಿ ಅವರಿಗೆ ಅಗ್ರಿಕಲ್ಚರ್ ಬಗ್ಗೆ ಕ್ಲಾಸ್ ಕೊಡ್ತಾ ಹೋಗ್ತೀವಿ. ಅವರಿಗೆ ಯಾವ ರೀತಿ ಬೆಳಿಬೇಕು, ನಾಟಿ ಯಾವ ರೀತಿ ಮಾಡಬೇಕು, ಅದನ್ನು ಕಟಾವು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು. ಅಂದರೆ ಒಂದು ಮಗು ನಾಟಿ ಮಾಡಿದಾಗಿಂದ ಅದು ಕಟಾವು ಮಾಡೋವರೆಗೂ ಸಹ ಆ ಮಗು ಅಬ್ಸರ್ವೇಷನಲ್ಲೇ ಇರುತ್ತೆ. ಆ ಒಂದು ಸಸಿ ಅಂದರೆ ಆ ಮಗು ಗೊತ್ತಾಗುತ್ತೆ ಅಂದರೆ ಯಾವ ರೀತಿ ಬೆಳಿಬೇಕು ನಾನು, ಅದಕ್ಕೆ ಏನಾದರೂ ಅಂದರೆ ಹೆಚ್ಚಿನ ಮಾಹಿತಿಗೋಸ್ಕರ ನಾವು ಟೀಚರ್ಸ್ಗಳು, ಸೈನ್ಸ್ ಮಾಡಿರ್ತಕ್ಕಂಥ, ಬಾಟ್ನಿ ಮಾಡಿರ್ತಕ್ಕಂಥ ಟೀಚರ್ಸ್ಗಳು ಸಹ ಇದ್ದಾರೆ. ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಮಕ್ಕಳು ಹೆಚ್ಚಿನದಾಗಿ ಅವರು ಅಗ್ರಿಕಲ್ಚರಲ್ಲಿ ಕೂಡ ಭಾಗವಹಿಸ್ತಕ್ಕಂಥ, ಅಂದರೆ ತುಂಬ ಇಷ್ಟಪಟ್ಟು ಮಾಡ್ತಕ್ಕಂಥ ಮಕ್ಕಳು ಇದ್ದಾರೆ. ಎಜುಕೇಷನ್ ಜೊತೆಯಲ್ಲಿ ಅಗ್ರಿಕಲ್ಚರ್ ಸಹ ಮಾಡ್ತಾ ಇದ್ದಾರೆ. ಹಾಗಾಗಿ ಮಕ್ಕಳು ಜೀವನದಲ್ಲಿ ಹೇಳಿದ್ರ ಪ್ರಕಾರ ಎಲ್ಲರಿಗೂ ಕೂಡ ಓದಿರೋರಿಗೆಲ್ಲರಿಗೂ ಜಾಬ್ ಸಿಗಲ್ಲ. ಅವರಿಗೆ ಅಗ್ರಿಕಲ್ಚರ್ ಕೂಡ ವ್ಯವಸಾಯನೂ ಕೂಡ ಇರಬೇಕು ಅಂತಕ್ಕಂಥದ್ದು ನಾವು ಅವರಿಗೆ ತೋರಿಸ್ಕೊಡ್ತಾ ಇದ್ದೀವಿ. ಹಾಗಾಗಿ ಮಕ್ಕಳು ಕೂಡ ತುಂಬಾ ಆಸಕ್ತಿಯಿಂದ ಕೆಲವೊಂದು ವಿಷಯಗಳಲ್ಲಿ ಆಸಕ್ತಿ ವಹಿಸಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದು ನೋಡಿದ್ವಿ. ಹಾಗಾಗಿ ನಮಗೆ ತಿಳಿದೇ ಇರತಕ್ಕಂಥದ್ದನ್ನು ಈ ಒಂದು ವಿಷಯದಲ್ಲಿ ನಮಗೂ ಅಲ್ಪ ಜ್ಞಾನ ಇರೋದು ನಾವು ಇಲ್ಲಿ ತಿಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಬೇರೆ ತುಂಬ ಚೆನ್ನಾಗಿದೆ. ನಾವೆಲ್ಲ ಇಲ್ಲಿ ನೋಡ್ಕೊತ ಬಂದಿರೋ ಪ್ರಕಾರ ಆರ್ಗ್ಯಾನಿಕ್ ಬೆಳೆಯೋದಕ್ಕೆ ಯಾವ ಒಂದು ಮಾಹಿತಿ ಬೇಕು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಂಡು ಹೋಗೋಸ್ಕರ ಬಂದಿದ್ದೀವಿ ಮೇಡಮ್. ಓಕೆ ಸರ್, ಇಲ್ಲಿ ಈಗ ಸಸ್ಯ ಸಂತೆ ಅಂತ ಏನು ನಡೀತಾ ಇದೆ JKVKಯಲ್ಲಿ, ಸೊ ಇಲ್ಲಿಗೆ ಬಂದಿದ್ರಾ? ಇಲ್ಲಿ ಏನು ಇನ್ಫಾರ್ಮೇಷನ್ ತೆಗೆದುಕೊಳ್ಬೋದು ಅಂದರೆ ನಿಮ್ಮದು ಟೋಟಲ್ ಆಗಿ ಸಾವಯವ ಕೃಷಿ ಬಗ್ಗೆನೇ ಅಲ್ವಾ ನೀವು ಇನ್ಫಾರ್ಮ್ ಮಾಡೋದು? ಸೊ ಅದು ಅಂದರೆ ಸಾವಯವ ಕೃಷಿ ಬಗ್ಗೆ ಯಾಕೆನೆ ಪರ್ಟಿಕ್ಯುಲರ್ ಆಗಿ ಎಜುಕೇಷನ್ ಮಾಡ್ತಾ ಇದ್ದೀರಾ, ಹೆಂಗೆ? ಸಾವಯವ ಕೃಷಿ ಅಂತ ಹೇಳಿದರೆ ಈಗ ನಾವು ತಿಂತಕ್ಕಂತಹ ಪ್ರತಿ ಫುಡ್ಡಲ್ಲೂ ಕೂಡ ಒಂದು ಕೆಮಿಕಲ್ ಮಿಕ್ಸ್ ಅಂತಕ್ಕಂಥದ್ದು ಬರ್ತಾನೆ ಇದೆ. ನಾವು ಈಗಿನ ಪೀಳಿಗೆ ನಾವು ತಿಂತಿರೋದು ಕೂಡ ಪ್ರತಿ ಊಟದಲ್ಲೂ ಕೂಡ ಕೆಮಿಕಲ್ ಮಿಕ್ಸೇ ಹೋಗ್ತಿರೋದು. ಅಂದರೆ ಕೆಮಿಕಲ್ ರಹಿತ, ನಮಗೆ ಯಾವುದೇ ಒಂದು ಕೆಮಿಕಲ್ ಇರಬಾರ್ದು. ಆ ರೀತಿ ಇರ್ತಕ್ಕಂತಹ ಬೆಳೆಯನ್ನು ಬೆಳಿಬೇಕಾದ್ರೆ ಇಳುವರಿ ಬರಲ್ಲ, ಓಕೆ ಒಪ್ಕೊತೀವಿ.
ಆದರೆ ಇಳುವರಿ ಬರದೇ ಇದ್ರೂ ಕೂಡ ನಮಗೆ ಹೆಚ್ಚಿನದಾಗಿ ಆರೋಗ್ಯಕರವಾಗಿರ್ತಕ್ಕಂತಹ ತರಕಾರಿಯನ್ನು ಬೆಳೆದು ತಿಂದಾಗ ನಾವು ಅಲ್ಪ ಪ್ರಮಾಣದಲ್ಲಿ ತಿಂದರೂ ಕೂಡ ನಮಗೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಸಿಗುತ್ತೆ ಅಂತಕ್ಕಂಥ ನಮ್ಮೆಲ್ಲರಿಗೂ ಗೊತ್ತಿದೆ. ಆ ಉದ್ದೇಶದಿಂದ ನಾವು ಆರ್ಗ್ಯಾನಿಕ್ ಬೆಳೆಗೆ ಹೆಚ್ಚಿನದಾಗಿ ಮಹತ್ವವನ್ನು ಕೊಡ್ತಾ ಇದ್ದೀವಿ ಮೇಡಮ್ ನಾವು ಮಕ್ಕಳಿಗೂ ಸಹ. ಸೊ ಈಗ ಮಕ್ಕಳಿಗೆ ಪೂರ್ತಿಯಾಗಿ ಕೃಷಿ ಬಗ್ಗೆನೂ ಕೂಡ ಎಜುಕೇಟ್ ಮಾಡ್ತಾ ಇದ್ದಾರೆ. ಎಸ್ ಮೇಡಮ್. ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಏನು ಅಂತ ಅಂದರೆ ಮಕ್ಕಳಿಗೆ ಕೇವಲ ಎಜುಕೇಷನ್ ಓಕೆ ಇಂಪಾರ್ಟೆಂಟ್, ಅದ್ರ ಜೊತೆಗೆ ಕೃಷಿ ಜ್ಞಾನವನ್ನು ತುಂಬೋದು ಕೂಡ ಇದೆಯಲ್ಲ, ಅದು ಕೂಡ ನಿಜವಾಗ್ಲೂ ಕೂಡ ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಯಾಕಂದರೆ ಈಗಿನ ದಿನಮಾನಗಳಲ್ಲಿ ಮಕ್ಕಳಿಗೆ ಈ ಒಂದು ಬೆಳೆ ಅಂತ ನೋಡಿದ್ರೆ ಇದೇ ಬೆಳೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳೋದಕ್ಕೆ ಆಗೋದಿಲ್ಲ. ಅಷ್ಟು ಜ್ಞಾನವೂ ಕೂಡ ಇಲ್ಲ, ಅಂದರೆ ಅದು ಸಾಮಾನ್ಯ ಜ್ಞಾನ ಕೂಡ ಇಲ್ಲ ಮಕ್ಕಳಿಗೆ. ಅಷ್ಟು ರೀತಿಯಾಗಿ ಕೃಷಿಯಿಂದ ದೂರ ಉಳಿತಾ ಇದ್ದಾರೆ. ಬಟ್ ಇದೊಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದಕ್ಕೆ ಶ್ಲಾಘನೀಯವನ್ನು ಹೇಳಲೇಬೇಕು. ನಮಸ್ಕಾರ.